ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ ಸಾಕಷ್ಟು ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ. ಇವರಿಬ್ಬರು ಲವ್ ಮಾಡ್ತಿದ್ದಾರೆ, ಇಬ್ಬರು ಮದುವೆ ಆಗ್ತಾರೆ, ಇವರಿಬ್ಬರು ಮದುವೆ ಯಾವಾಗ ಅನ್ನುವಂತಹ ಚರ್ಚೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾನೆ ಇರುತ್ತೆ. ಇವರಿಬ್ಬರು ಎಲ್ಲೇ ಪಬ್ಲಿಕಲ್ಲಿ ಕಾಣಿಸಿದ್ರು ಸಹ ನ್ಯೂಸ್ ರಿಪೋರ್ಟರ್ಸ್ ಫಸ್ಟ್ ಕೇಳುವಂತಹ ಒಂದು ಪ್ರಶ್ನೆ ಅಂತಂದರೆ ನಿಮ್ಮ ಮದುವೆ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆನ ಕೇಳ್ತಾರೆ. ಕಾರ್ತಿಕ್ ಮಹೇಶ್ ಅವ್ರ ಜೊತೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಂತೆ, ಹೌದಾ ಅಂತ ಕೇಳ್ತಾರೆ. ಈ ಕಡೆ ಕಾರ್ತಿಕ್ ಅವ್ರು ಕಾಣಿಸಿದ್ರು ಅಷ್ಟೇ, ನಮ್ರತಾ ಅವ್ರ ಜೊತೆ ಡೇಟ್ ಮಾಡ್ತಿದ್ದೀರಂತೆ, ಹೌದಾ ಅಂತ ಕೇಳ್ತಾರೆ. ನಿಮ್ಮಿಬ್ಬರು ಮದುವೆ ಯಾವಾಗ, ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ಬಟ್ ಯಾರೇ ಈ ರೀತಿ ಪ್ರಶ್ನೆ ಕೇಳಿದ್ರು ಸಹ ನಮ್ರತಾ ಅವರಾಗಿರ್ಬೋದು ಅಥವಾ ಕಾರ್ತಿಕ್ ಅವರಾಗಿರ್ಬೋದು ಕ್ಲಿಯರಾಗಿ ಅವರ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ಅವ್ರು ಏನನ್ನೂ ಸಹ ಹೇಳ್ತಿರ್ಲಿಲ್ಲ. ಬಟ್ ಇವಾಗ ನಮ್ರತಾ ಅವರು ಕಾರ್ತಿಕ್ ಮಹೇಶ್ ಅವ್ರನ್ನ ಮದುವೆ ಆಗ್ತಿದ್ದಾರಾ ಇಲ್ಲ, ಅವರ ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಮಾಹಿತಿ ಅಂದರೆ ಅವರ ಮದುವೆ ವಿಚಾರನೇ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರ ಮದುವೆ ಯಾವಾಗ ಆಗ್ತಾರೆ, ಯಾರನ್ನು ಆಗ್ತಾರೆ, ಅವ್ರು ಕಾರ್ತಿಕ್ ಜೊತೆ ನಿಜವಾಗ್ಲೂ ರಿಲೇಷನ್ಶಿಪ್ಪಲ್ಲಿ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ರತಾ ಅವರಾಗಿರ್ಬೋದು ಅಥವಾ ಕಾರ್ತಿಕ್ ಅವರಾಗಿರ್ಬೋದು ಇಬ್ಬರೂ ಕೂಡ ಒಂದು ಫೇಮಸ್ ಚಾನಲ್ಗೆ ವರ್ಕ್ ಮಾಡಿರುವಂತಹ ಆರ್ಟಿಸ್ಟ್ಗಳು. ಆ್ಯಂಡ್ ಇವರಿಬ್ಬರನ್ನ ನಾವು ಒಟ್ಟಿಗೆ ನೋಡಿದ್ದು ಅಂತಂದರೆ ಒಂದು ಬಿಗ್ ಪ್ಲ್ಯಾಟ್ಫಾರ್ಮಲ್ಲಿ, ಅದೇ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ. ಸ್ಟಾರ್ಟಿಂಗ್ನಲ್ಲಿ ಈ ರಿಯಾಲಿಟಿ ಶೋ ಶುರುವಾದಾಗ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಶೃಂಗೇರಿ ಅವ್ರ ಹಿಂದಿಂದನೇ ಇರ್ತಾರೆ. ಮತ್ತು ಅವ್ರ ಜೊತೆ ಒಂದಷ್ಟು ಲವ್ವಿ ಡವ್ವಿ ಟಾಕ್ಸ್ಗಳೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಆದಷ್ಟು ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಬಟ್ ಸಂಗೀತ ಶೃಂಗೇರಿ ಅವರು ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತಾನೆ ಇರ್ತಾರೆ, ಲವ್ ಅಂತ ಬಂದರೆ ನನ್ನ ರಿಲೇಷನ್ಶಿಪ್ ಯಾವತ್ತಿಗೂ ವರ್ಕ್ ಆಗಲ್ಲ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಸಂಗೀತ ಶೃಂಗೇರಿ ಅವರು ಡೈರೆಕ್ಟಾಗಿ ಕಾರ್ತಿಕ್ ಅವ್ರ ಹತ್ರ ಮೆನ್ಷನ್ ಮಾಡಿ ಹೇಳ್ತಾನೆ ಇರ್ತಾರೆ. ಬಟ್ ಆದರೂ ಕೂಡ ಕಾರ್ತಿಕ್ ಮಹೇಶ್ ಅವರು ಹತ್ತತ್ರ ಒಂದು 2 ತಿಂಗಳು ಸಂಗೀತ ಶೃಂಗೇರಿ ಅವ್ರ ಹಿಂದೆನೇ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಅವ್ರ ಜೊತೆ ಯಾವಾಗ ಸೀರಿಯಸ್ ಆಗಿ ಜಗಳ ಆಗುತ್ತೆ, ಸಂಗೀತ ಶೃಂಗೇರಿಯವರು ಫ್ರೆಂಡ್ಶಿಪ್ಗೆ ಅರ್ಹಳಲ್ಲ ಅಂತ ಹೇಳಿ ಇವರು ಮತ್ತು ತನಿಷಾ ಕುಪ್ಪಂಡವ್ರು ಇಬ್ಬರೂ ಕೂಡ ಯಾವಾಗ ಅನ್ಕೋತಾರೆ, ಆವಾಗ ಸಂಗೀತ ಶೃಂಗೇರಿಯವರಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇವ್ರು ಹೋಗೋದೆ ನಮ್ರತಾ ಅವ್ರ ಕಡೆ. ಆ್ಯಂಡ್ ಈ ಕಡೆ ನಮ್ರತಾ ಅವ್ರಿಗೂ ಏನು ಫ್ಯಾನ್ಸ್ಗಳೇನು ಕಡಿಮೆ ಇರಲಿಲ್ಲ. ಸ್ನೇಹಿತರು ನಮ್ರತಾ ಅವರ ಹಿಂದಿಂದನೇ ಸುತ್ತಾ ಇರ್ತಾರೆ, ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ನಮ್ರತಾ ಅವ್ರನ್ನ ಹೇಗಾದರೂ ಬೀಳಿಸ್ಕೋಬೇಕು ಅಂತ ಹೇಳಿ ನಮ್ರತಾ ಅವ್ರಿಗೆ ಕಾಳನ್ನು ಹಾಕ್ತಾನೆ ಇರ್ತಾರೆ ಸ್ನೇಹಿತರು. ಬಟ್ ಏನು ಮಾಡೋದು, ನಮ್ರತಾ ಅವರು ಸ್ನೇಹಿತರು ಹಾಕಿದಂತಹ ಕಾಳನ್ನ ತಿನ್ನಲೇ ಇಲ್ಲ. ಆ್ಯಂಡ್ ಈ ಕಡೆ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಅವರು ಬಿಗ್ ಬಾಸಲ್ಲಿ ತುಂಬ ಜಗಳ ಆಡಿರೋದೆಲ್ಲವೂ ಸಹ ವೈರಲ್ ಆಗಿರೋ ವಿಡಿಯೋಗಳನ್ನ ನಾವು ನೋಡಿದ್ದೀವಿ. ಕಾರ್ತಿಕ್ ಅವರು ನಮ್ರತಾ ಅವ್ರನ್ನ ಇಮಿಟೇಟ್ ಮಾಡಿ ನಮ್ರತಾ ಅವರ ಟೆಂಪರ್ನ ರೈಸ್ ಮಾಡಿರೋದು ಸಹ ನಾವು ನೋಡಿದ್ದೀವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅದೆಲ್ಲ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಇವಾಗ ಆ ವಿಡಿಯೋಸ್ಗಳನ್ನೆಲ್ಲ ನೋಡಿಬಿಟ್ಟು ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಅವ್ರು ನಕ್ಕಿದ್ರೂ ಸಹ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು 3-4 ವಾರ ಇದೆ ಅಂತ ಅಂದಾಗ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಅವರು ಸ್ವಲ್ಪ ತುಂಬಾ ಕ್ಲೋಸ್ ಆಗ್ತಾರೆ. ಲೈಕ್ ಆವಾಗ ಲವ್ವು ಗಿವ್ವು ಅನ್ನೋದೆಲ್ಲ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೊರಗಡೆ ನೋಡೋರಿಗೆ ಇವರಿಬ್ಬರ ಮಧ್ಯೆ ಏನೋ ಒಂದು ಕನೆಕ್ಷನ್ ಬಿಲ್ಡ್ ಆಗ್ತಿದೆ ಅಂತ ಮಾತ್ರ ಅನ್ನಿಸ್ತಿತ್ತು. ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರು ತುಂಬಾ ಕ್ಲೋಸ್ ಆದರು ಅಂತ ಕಾಣಿಸುತ್ತೆ. ಯಾಕಂದರೆ ನಮ್ರತಾ ಅವರ ಮನೆಯಲ್ಲಿ ತುಂಬ ಪೂಜೆಗಳು ಮಾಡಿಸೋದು, ಹಬ್ಬಗಳು ಸೆಲೆಬ್ರೇಟ್ ಮಾಡೋದು ಇದೆಲ್ಲವೂ ಕೂಡ ತುಂಬಾ ನಡೀತಾ ಇರುತ್ತೆ. ನಮ್ರತಾ ಅವ್ರ ಮನೇಲಿ ಯಾವುದೇ ಒಂದು ಪೂಜೆ ಆದರೂ ಸಹ ಆ ಪೂಜೆನಲ್ಲಿ ಕಾರ್ತಿಕ್ ಮಹೇಶ್ ಅವರು ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಹಾಗೆ ಕಾರ್ತಿಕ್ ಮಹೇಶ್ ಅವರ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ಸ್ಗಳಾದರೂ ಸಹ ಆ ಫಂಕ್ಷನ್ಸ್ಗಳಲ್ಲಿ ನಮ್ರತಾ ಗೌಡ ಅವರ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ, ಇವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಫೀಲಿಂಗ್ ಜನಗಳಲ್ಲಿ ಶುರುವಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅದೇ ಟೈಮ್ಗೆ ಇವರಿಬ್ಬರೂ ಸಹ ಒಂದು ಮದುವೆ ಗೆಟಪ್ ಹಾಕ್ಕೊಂಡು ಇಬ್ಬರೂ ಸಹ ಒಂದು ಮದುವೆ ಫೋಟೋಶೂಟನ್ನು ಮಾಡಿಸಿರ್ತಾರೆ. ಆ ಫೋಟೋಶೂಟ್ ಯಾವುದೋ ಒಂದು ಆ್ಯಡ್ ಶೂಟನ್ನು ಮಾಡಿಸಿರ್ತಾರೆ. ಆ ಆ್ಯಡ್ ಶೂಟ್ ಫೋಟೋಸ್ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರು ಆಯಿತು. ಅಯ್ಯೋ, ಕಾರ್ತಿಕ್ ನಮ್ರತಾ ಗೌಡ ಅವರ ಮದುವೆ ಆಗೇ ಹೋಯಿತು ಅನ್ನೋ ಮಟ್ಟಕ್ಕೆ ಆ ವೀಡಿಯೋಸ್ಗಳು, ಫೋಟೋಸ್ಗಳು ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಬಟ್ ಆ್ಯಕ್ಚುಲಿ ಅವರಿಬ್ಬರು ರೆಡಿಯಾಗಿ ಜಸ್ಟ್ ಒಂದು ಫೋಟೋಶೂಟ್ ಆ್ಯಡ್ ಶೂಟ್ಗೆ ಅಂತ ಹೇಳಿ ಯಾವುದೋ ಒಂದು ಬಟ್ಟೆ ಅಂಗಡಿಗೋ ಅಥವಾ ಲೈಕ್ ಸುದರ್ಶನ್ ಸಿಲ್ಕ್ಸು ಆ ಥರ ಯಾವುದೋ ಒಂದು ಬಟ್ಟೆ ಅಂಗಡಿಗೋ ಯಾವುದಕ್ಕೋ ಒಂದು ಆ್ಯಡ್ ಶೂಟ್ಗೋಸ್ಕರ ಆ ರೀತಿ ಫೋಟೋಶೂಟನ್ನು ಮಾಡಿಸ್ಕೊಂಡಿದ್ದು ಅಷ್ಟೇ. ಬಟ್ ಇವಾಗ ಎಷ್ಟು ಮುಂದುವರೆದಿದ್ದಾರೆ ಅಂತಂದರೆ, ಜಸ್ಟ್ ನಮ್ರತಾ ಗೌಡ ಅವರ ಮನೆಯಲ್ಲಿ ಕಾರ್ತಿಕ್ ಮಹೇಶ್ ಅವರ ಪ್ರೆಸೆನ್ಸ್ ಇರೋದಲ್ಲದೆ, ಕಾರ್ತಿಕ್ ಮಹೇಶ್ ಅವರ ಮನೆಗಳಲ್ಲಿ ನಮ್ರತಾ ಗೌಡ ಅವರ ಪ್ರೆಸೆನ್ಸ್ ಇರೋದು ಅಲ್ಲದೆ, ಕಾರ್ತಿಕ್ ಮಹೇಶ್ ಅವರ ಬರ್ಡೇನ ನಮ್ರತಾ ಗೌಡ ಅವರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಮ್ರತಾ ಗೌಡ ಅವರ ಬರ್ಡೇನ ಕಾರ್ತಿಕ್ ಮಹೇಶ್ ಅವರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಂದು 2 ಇಯರ್ಸಿಂದನೂ ಕೂಡ ಈ ಒಂದು ಸೆಲೆಬ್ರೇಷನ್ಸ್ ಎಲ್ಲ ನಡ್ಕೊಂಡೇ ಬರ್ತಿದೆ.
ಆ್ಯಂಡ್ ಇದೆಲ್ಲದರ ಫೋಟೋಸು ವೀಡಿಯೋಸ್ ಎಲ್ಲವನ್ನು ಸಹ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೋತಿದ್ದಾರೆ. ಅಪ್ಲೋಡ್ ಮಾಡಿದಾಗಲಂತೂ ಫ್ಯಾನ್ಸ್ಗಳು ಇವರ ಫ್ಯಾನ್ಸ್ಗಳು ಏನಿದ್ದಾರೆ ಲೈಕ್ ಕಾರ್ತಿಕ್ ಮಹೇಶ್ ಅವರ ಫ್ಯಾನ್ಸ್ ಆಗಿರ್ಬೋದು, ನಮ್ರತಾ ಗೌಡ ಅವರ ಫ್ಯಾನ್ಸ್ ಆಗಿರ್ಬೋದು, ಇಬ್ಬರ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳ ಸೂರಿಮಳೆನೇ ಸುರಿಸ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ಒಬ್ರಿಗೊಬ್ರು ಜಸ್ಟ್ ಬರ್ಡೇ ಸೆಲೆಬ್ರೇಷನ್ಸ್ಗಳನ್ನ ಮಾತ್ರ ಮಾಡ್ತಿಲ್ಲ. ಇವರು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗೋದು, ಇಲ್ಲ ಲೋಕಲಲ್ಲಿ ಟ್ರಿಪ್ಸ್ ಹೋಗೋದು, ಎಲ್ಲೋದ್ರೂ ಜೊತೆಲಿ ಹೋಗೋದು ಎಲ್ಲವನ್ನೂ ಸಹ ಮಾಡ್ತಿದ್ದಾರೆ. ಬಟ್ ಯಾವುದನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗೋ ರೀತಿ ಮಾಡ್ತಿಲ್ಲ ಅಷ್ಟೇ. ಇವ್ರು ಎಲ್ಲೇ ಹೋದ್ರೂ ಸಹ ಇಬ್ಬರು ಕಪಲ್ ಟ್ರಿಪ್ಸ್ ಹೋಗ್ತಿರೋದಂತೂ ಖಂಡಿತವಾಗ್ಲೂ ನಿಜ. ಯಾಕಂದರೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದ್ದೀವಿ. ಲೈಕ್ ನಮ್ರತಾ ಗೌಡ ಅವರನ್ನು ರೊಟೇಟ್ ಮಾಡ್ತಿರ್ತಾರಲ್ಲ, ತಿರುಗಿಸ್ತಾ ಇರ್ತಾರೆ. ಆ ತಿರುಗಿಸುವಂತಹ ಕೈಯಲ್ಲಿ ಬ್ಯಾಂಡ್ ಏನಿರುತ್ತೆ, ಆ ಬ್ಯಾಂಡ್ ಕಾರ್ತಿಕ್ ಮಹೇಶ್ ಅವರ ಕೈಯಲ್ಲೂ ಕೂಡ ಇದೆ. ಆವಾಗಲೇ ಗೊತ್ತಾಯಿತು ನಮ್ರತಾ ಗೌಡ ಅವರು ಏನು ವಿಯೆಟ್ನಾಂಗೆ ಟ್ರಿಪ್ ಹೋಗಿದ್ದಾರೆ, ಅದು ಹೋಗಿರೋದು ನಮ್ಮ ಕಾರ್ತಿಕ್ ಮಹೇಶ್ ಅವ್ರ ಜೊತೆನೇ ಅನ್ನೋದು 100% ಕನ್ಫರ್ಮ್ ಆಯಿತು. ಹಾಗೆ ಕಾರ್ತಿಕ್ ಮಹೇಶ್ ಅವ್ರ ಜೊತೆ ಲೈಕ್ ದುಬೈಗೆ ಹೋಗಿರೋ ಫೋಟೋಸ್ಗಳು ಇವೆಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರೋದನ್ನ ನಾವು ನೋಡಿದ್ದೀವಿ. ಸೊ ಇವರು ಟ್ರಿಪ್ಸ್ಗಳಿಗೂ ಸಹ ಇಬ್ಬರು ಜೊತೆನಲ್ಲೇ ಹೋಗ್ತಿದ್ದಾರೆ. ಹಾಗೆ ಒಬ್ಬರು ಬರ್ಡೇನ ಒಬ್ಬರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ಮ ಮದುವೆ ಯಾವಾಗ, ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಎಲ್ಲಾದ್ರೂ ಇವರು ಕಾಣಿಸ್ಕೊಂಡ್ರೆ ರಿಪೋರ್ಟರ್ಸ್ಗಳಾಗಿರ್ಬೋದು ಪ್ರಶ್ನೆ ಕೇಳಿದಾಗ ಇವರು ಯಾವುದೇ ರೀತಿಯಾದಂತಹ ಉತ್ತರನ ಕೊಡ್ತಿಲ್ಲ. ಜಸ್ಟ್ ಸ್ಮೈಲ್ ಮಾಡಿ ಸುಮ್ಮನೆ ಆಗ್ತಿದ್ರೆ ಹೊರತು ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಡ್ತಿರಲಿಲ್ಲ. ಬಟ್ ಇವಾಗ ನಮ್ರತಾ ಗೌಡ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ನಮ್ರತಾ ಗೌಡ ಅವರ ಒಂದು ಮ್ಯಾರೇಜ್ ರೂಮರ್ಸ್ ಬಗ್ಗೆ ನಮ್ರತಾ ಗೌಡ ಅವ್ರ ಹತ್ರ ಕೇಳಿದಾಗ ನಮ್ರತಾ ಗೌಡ ಅವ್ರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಇವಾಗಲೂ ಸಹ ಲೈಕ್ ಅಡುಗೋಡೆ ಮೇಲೆ ದೀಪ ಇಡೋ ರೀತಿಯೇ ನಮ್ರತಾ ಗೌಡ ಅವರು ಉತ್ತರ ಕೊಟ್ಟಿದ್ದಾರೆ. ನನ್ನ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ, ನನ್ನ ಮದುವೆ ಬಗ್ಗೆ ಸಾಕಷ್ಟು ವದಂತಿಗಳು ಹರಿದಾಡ್ತಿರೋದ್ರ ಬಗ್ಗೆ ನಾನು ಕೂಡ ಗಮನಿಸಿದ್ದೀನಿ. ಮದುವೆ ಸೀರೆಗಾಗಿ ಹೊಸ ಕಲರ್ ಒಂದನ್ನು ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ಕಲರ್ ಸಿಕ್ಕಿದ ತಕ್ಷಣ, ಆ ಕಲರ್ ಸೀರೆ ನನ್ನ ಕೈಗೆ ಸೇರಿದ ತಕ್ಷಣ ಇನ್ನು ಕೆಲವು ವರ್ಷಗಳಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ನಮ್ರತಾ ಗೌಡ ಅವರು ಹೇಳಿದ್ದಾರೆ. ಬಟ್ ಇದನ್ನು ಸೀರಿಯಸ್ ಆಗಿ ಹೇಳಿದಾರೋ ಅಥವಾ ಕಾಮಿಡಿಗೋಸ್ಕರ ಹೇಳಿದಾರೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಯಾಕೆ ಅಂದರೆ ನಮ್ರತಾ ಗೌಡ ಈಸ್ ಎ ಸ್ಟೈಲ್ ಐಕಾನ್, ಒಳ್ಳೆ ಫ್ಯಾಷನ್ ಸೆನ್ಸ್ ಕೂಡ ಇರೋರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೀರೆಗಳ ಮೇಲೆ ಪಂಚ ಪ್ರಾಣನೇ ಇಟ್ಕೊಂಡಿರೋರು. ಅವರ ವೀಡಿಯೋಸ್ಗಳಲ್ಲಿ ಅವರು ಸೀರೆಗೆ ಎಷ್ಟು ಬೆಲೆ ಕೊಡ್ತಾರೆ ಆ್ಯಂಡ್ ಆ ಸೀರೆನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಸೀರೆ ಮೇಲೆ ಅಗಾಧವಾದಂತಹ ಪ್ರೀತಿ ಇರುವಂತಹ ನಮ್ರತಾ ಗೌಡ ಅವರು ತಮ್ಮ ಮದುವೆಗೆ ಒಂದು ಒಳ್ಳೆ ಕಲರ್ ಅಂದರೆ ಡಿಫ್ರೆಂಟ್ ಆಗಿರುವಂತಹ ಕಲರ್, ಡಿಫ್ರೆಂಟ್ ಪ್ಯಾಟ್ರನ್ ಸೀರೆ ಉಡ್ಕೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂದರೆ ಮದುವೆ ಅನ್ನೋದು ಲೈಫಲ್ಲಿ ಒನ್ ಟೈಮ್ ಆಗುವಂತಹ ಒಂದು ಅದ್ಭುತವಾದಂತಹ ಸೆಲೆಬ್ರೇಷನ್. ಅಂತಹ ಮದುವೆಯಲ್ಲಿ ತಾನು ಅದ್ಭುತವಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲ ಹುಡುಗಿಯರ ಆಸೆ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಮ್ರತಾ ಗೌಡ ಅವರು ಸಹ ಒಂದು ಸೀರೆಗೆ ಡಿಫ್ರೆಂಟ್ ಕಲರ್ ಆ್ಯಂಡ್ ಡಿಫ್ರೆಂಟ್ ಪ್ಯಾಟ್ರನ್ನ ಹುಡುಕ್ತಾನೂ ಕೂಡ ಇರ್ಬೋದು. ಅಥವಾ ರಿಪೋರ್ಟರ್ಸ್ ಕೇಳುವಂತಹ ಪ್ರಶ್ನೆಗಳಿಗೆ ಬೇಸತ್ತು ಈ ರೀತಿ ಕಾಮಿಡಿಯಾಗಿ ಉತ್ತರ ಕೊಟ್ಟಿರುವಂತಹ ಚಾನ್ಸಸ್ ಕೂಡ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಅವರ ಮದುವೆ ರೂಮರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.